ಹಾಯ್ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಅವರ್ ಜಾಬ್ ಅಲರ್ಟ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ. ಸ್ನೇಹಿತರೆ, RRB ಗ್ರೂಪ್ ಡಿಗೆ ಸಂಬಂಧಿಸಿದಂತೆ ನವಂಬರ್ 4ಕ್ಕೆ ಕೋರ್ಟ್ನಲ್ಲಿ ಕೇಸ್ ಹೇರಿಂಗ್ ಡೇಟ್ ಇತ್ತು. ಹೇರಿಂಗ್ ಡೇಟಲ್ಲಿ ತೀರ್ಪು ಏನೇನೆಲ್ಲ ಬಂತಂತ ನೀವು ಆಲ್ರೆಡಿ ಕೂಡ ನೋಡಿದ್ರಿ. ಎಕ್ಸಾಮ್ ಆಗಿದ್ದರೆ ನವಂಬರ್ 17ಕ್ಕೆ ನಡೀತಾ. ಹಾಗಿದ್ದರೆ ನಡೀತಾದರೆ ಹಾಲ್ ಟಿಕೆಟನ್ನು ಯಾವಾಗ ಬಿಡ್ತಾರೆ, ಅದಕ್ಕೆ ಸಂಬಂಧಿಸಿದಂತೆ ಸಂಪೂರ್ಣವಾದ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆಯವರೆಗೆ ನೋಡಿ. ಸ್ನೇಹಿತರೆ, ನೀವೇನಾದರೂ RRB ಗ್ರೂಪ್ ಡಿಗೆ ಸಂಬಂಧಿಸಿದ ಸ್ಟಡಿ ಮಾಡ್ತಾ ಇದ್ದರೆ ಈ ನೋಟ್ಸ್ಗಳು ತುಂಬ ಉಪಯುಕ್ತ ಆಗ್ತಾರೆ. ಸ್ನೇಹಿತರೆ ಸಿಲೆಬಸ್ಸಲ್ಲಿರುವ ಕಂಪ್ಲೀಟ್ ಆಗಿ ನೋಟ್ಸ್ಗಳನ್ನು ಕೂಡ ಇರುತ್ತೆ. ಆಲ್ಮೋಸ್ಟ್ ಎಲ್ಲ ಸಿಲೆಬಸ್ ಕಂಪ್ಲೀಟ್ ಆಗಿರೋ ನೋಟ್ಸ್ ಕೂಡ ಇರ್ತಾವೆ. ನಿಮಗೆ ಇಲ್ಲಿ ಸಂಬಂಧಿಸಿದಂತೆ ಜಿಕೆಗೆ ಸಂಬಂಧಿಸಿದಂತೆ ನೋಟ್ಸ್ ಸಿಗ್ತಾವೆ. ಅದೇ ರೀತಿಯಲ್ಲಿ ನಿಮಗೆ ಸೈನ್ಸ್ಗೆ ಸಂಬಂಧಿಸಿದ ನೋಟ್ಸ್ ಸಿಗ್ತಾವೆ. ಅದೇ ರೀತಿ ಕರೆಂಟ್ ಅಫೇರ್ಸ್ಗೆ ಸಂಬಂಧಿಸಿದ ನೋಟ್ಸ್ ಸಿಗ್ತಾವೆ. ಅದೇ ರೀತಿಯಲ್ಲಿ ಮ್ಯಾಥ್ಸ್ ಮತ್ತು ರೀಸನಿಂಗ್ಗೆ ಸಂಬಂಧಿಸಿದಂತೆ ಕೈ ಬರೆದ ನೋಟ್ಸ್ ಕೂಡ ಇರ್ತವೆ. ಸ್ನೇಹಿತರೆ, ನೀವು ನೋಟ್ಸ್ ನೋಡ್ಬೋದು. ಈ ರೀತಿ ನೋಟ್ಸ್ ಇರ್ತದೆ. ಪ್ರತಿಯೊಂದು ಇದು ಸೈನ್ಸ್ಗೆ ಸಂಬಂಧಿಸಿದಂತೆ ನೋಟ್ಸ್ ಇರ್ತದೆ. ಇಲ್ಲಿ ನೋಡ್ಬೋದು ಯಾವ ರೀತಿ ಇದೆ, ಎಲ್ಲ ಟಾಪಿಕನ್ನು ಕವರ್ ಮಾಡಿದ ನೋಟ್ಸ್ ಇರ್ತಾವೆ. ಅದೇ ರೀತಿ ಈಗ ಭೌತಶಾಸ್ತ್ರ ಆಗಿರ್ಬೋದು, ಇಲ್ಲಿ ಜೀವಶಾಸ್ತ್ರ ನೋಡಿರ್ಬೋದು. ಅದೇ ರೀತಿ ನಿಮ್ಮದು ರಸಾಯನಶಾಸ್ತ್ರಕ್ಕೆ ಸಂಬಂಧಿಸಿದಂತೆ ಒಟ್ಟು ನೋಟ್ಸ್ಗಳು ಕೂಡ ಸಿಗ್ತಾವೆ. ಕೇವಲ 200 ರೂಪಾಯಿಗಾಗಿ ಈ ನೋಟ್ಸನ್ನು ಕೊಡ್ತಾ ಇದ್ದಾರೆ. ಈ ನೋಟ್ಸಿನ ಬೆಲೆ ಮೊದಲಿಗೆ 999ಗಾಗಿ ನೀಡ್ತಾ ಇದ್ದರು. ಸ್ನೇಹಿತರೆ, ಎಲ್ಲ ಸ್ಪರ್ಧಾ ಅಭ್ಯರ್ಥಿಗಳಿಗೆ ಯೂಸ್ ಆಗಲಿ ಅಂತೇಳಿ ಈಗ 300 ರೂಪಾಯಿಗಾಗಿ ನೀಡ್ತಾರೆ. ಅದೇ ರೀತಿ ಈಗ ನಮ್ಮ ಚಾನಲಲ್ಲಿ ವಿಡಿಯೋ ನೋಡಿದ ಸ್ಕ್ರೀನ್ಶಾಟ್ ಏನಾದರೂ ಕಳಿಸಿದರೆ ಕೇವಲ 200 ರೂಪಾಯಿಗಾಗಿ ಈ ನೋಟ್ಸ್ಗಳನ್ನು ನಿಮಗೆ ಕೊಡ್ತಾ ಇದ್ದಾರೆ. ಯಾರಿಗಾದರೂ RRB ಗ್ರೂಪ್ ಡಿಗೆ ಸಂಬಂಧಿಸಿದಂತೆ ನೋಟ್ಸ್ ಬೇಕಾದರೆ ಅದ್ರ ಜೊತೆಗೆ ಓಲ್ಡ್ ಕ್ವಶನ್ ಪೇಪರ್ ಕೂಡ ಕನ್ನಡದಲ್ಲಿರೋ ನೋಟ್ಸ್ ಕೂಡ ಇರುತ್ತೆ ಇವ್ರ ಹತ್ರ. ಯಾರಿಗಾದರೂ ಓಲ್ಡ್ ಕ್ವಶನ್ ಪೇಪರ್ ಮತ್ತು ಸಿಲೆಬಸ್ಸಲ್ಲಿರೋ ನೋಟ್ಸ್ ಏನಾದರೂ ಬೇಕಾಗಿತ್ತು ಕೆಳಗಡೆ ಕಾಣುವ ನಂಬರನ್ನು ಸಂಪರ್ಕಿಸಬಹುದು. 9538151535ಗೆ ನೀವು ವಾಟ್ಸಪ್ ಮುಖಾಂತರ ಇವರನ್ನು ಸಂಪರ್ಕಿಸಿ ಎಲ್ಲ PDF ನೋಟ್ಸ್ಗಳನ್ನು ನಿಮಗೆ ಕಳಿಸ್ತಾರೆ. ಸ್ನೇಹಿತರೆ ಇಲ್ಲಿ ನೋಡ್ರಿ, RRB ಗ್ರೂಪ್ ಡಿ NTPC ALP ಕೂಡ ಈ ನೋಟ್ಸ್ ಯೂಸ್ ಆಗುತ್ತೆ. ಇಂಪಾರ್ಟೆಂಟ್ ಕ್ವಶನ್ಸ್ ವಿತ್ ಆನ್ಸರ್ ಇರ್ತದೆ. ಮತ್ತೆ ನಿಮಗೆ ಡೀಟೇಲ್ಸ್ ನೋಟ್ಸ್ ಕೂಡ ಇರ್ತದೆ. ಜಿಕೆಗೆ ಸಂಬಂಧಿಸಿದಂತೆ 1000 ಇಂಪಾರ್ಟೆಂಟ್ ಪ್ರಶ್ನೆ ವಿತ್ ಆನ್ಸರ್, ಮತ್ತೆ ಅದು ಸಂಪೂರ್ಣವಾಗಿ ಡೀಟೇಲ್ಸ್ ನೋಟ್ಸು. ಅದೇ ರೀತಿ ಸೈನ್ಸ್ಗೆ ಸಂಬಂಧಿಸಿದಂತೆ ಭೌತಶಾಸ್ತ್ರ, ರಸಾಯನಶಾಸ್ತ್ರ, ಜೀವಶಾಸ್ತ್ರದ ಡೀಟೇಲ್ಸ್ ನೋಟ್ಸು ಪ್ಲಸ್ 1000ಕ್ಕಿಂತ ಹೆಚ್ಚಿನ ಇಂಪಾರ್ಟೆಂಟ್ ಕ್ವಶನ್ ವಿತ್ ಆನ್ಸರ್ ಇರೋದು. ಮತ್ತು ಅದೇ ರೀತಿ ಮ್ಯಾಥಮೆಟಿಕ್ಸ್, ರೀಸನಿಂಗ್ಗೆ ಸಂಬಂಧಿಸಿದ 70 to 80% ಸಿಲೆಬಸ್ ಕವರ್ ಆಗಿರೋ ನೋಟ್ಸ್ ರೀ. ಇದ್ರ ಜೊತೆಗೆ ನಿಮಗೆ ಓಲ್ಡ್ ಕ್ವಶನ್ ಪೇಪರ್ ಕಳಿಸಲಾಗ್ತದೆ. ಮತ್ತು ನಿಮಗೆ ಕರೆಂಟ್ ಅಫೇರ್ಸ್ ಕೂಡ ಉಚಿತವಾಗಿ ನೀಡಲಾಗ್ತದೆ. ಸ್ನೇಹಿತರೆ, ಈ ಎಲ್ಲ ನೋಟ್ಸ್ ಸೇರಿ ಮೊದಲಿಗೆ 300 ರೂಪಾಯಿ ನೀಡ್ತಾರೆ. ಈಗ ನಮ್ಮ ಚಾನಲ್ ವೀಕ್ಷಕರಿಗೆ ಸ್ಪೆಷಲ್ ಆಫರ್ ಇರ್ತದೆ. ಈ ಎಲ್ಲ ನೋಟ್ಸ್ ಸೇರಿ ಕೇವಲ 200 ರೂಪಾಯಿ ಕೊಡ್ತಾರೆ. ನಮ್ಮ ಚಾನಲಲ್ಲಿ ವಿಡಿಯೋ ನೋಡಿದ ಈ ಕೆಳಗಡೆ ಕಾಣೋ ವಾಟ್ಸಪ್ ನಂಬರ್ ಸ್ಕ್ರೀನ್ಶಾಟ್ ಕಳಿಸಿ ಕೇವಲ 200 ರೂಪಾಯಿದಲ್ಲಿ ಈ ಎಲ್ಲ ನೋಟ್ಸು ಸಿಗುತ್ತೆ. ಎಕ್ಸಾಮ್ ಸಮೀಪ ಅದಾವ್ರಿ. ಸರಿಯಾಗಿ ಯಾರು ಸ್ಟಡಿ ಮಾಡೋಕತ್ತಿಲ್ಲ, ಸರಿಯಾಗಿ ಸ್ಟಡಿ ಮಾಡಿರಿ. ಸ್ಟಡಿ ಮಾಡಿರಲಿಲ್ಲ ಅಂದರೆ ಇಲ್ಲಿ ಕೆಳಗಡೆ ಕಾಣೋ ವಾಟ್ಸಪ್ ನಂಬರ್ಗೆ ಮೆಸೇಜ್ ಮಾಡಿ ನೀವು ಕೂಡ ನೋಟ್ಸನ್ನು ಪಡೆದುಕೊಂಡು ಸ್ಟಡಿ ಮಾಡಿರಿ. ಬನ್ನಿ ಸ್ನೇಹಿತರೆ, ಹಾಗಿದ್ರೆ ಟಾಪಿಕ್ಗೆ ಬರೋದಾದರೆ, ಸ್ನೇಹಿತರೆ RRB ಗ್ರೂಪ್ ಡಿಗೆ ಸಂಬಂಧಿಸಿದಂತೆ 10th ವರ್ಸಸ್ ITI ಎಂಬುದು ನಿಮಗೆ ಆಲ್ರೆಡಿ ಗೊತ್ತೈತಿ. ಇದು ಆಗಕ್ಕೆ ಮುಖ್ಯ ಕಾರಣನೇ RRB ಗ್ರೂಪ್ ಡಿ ಇಲಾಖೆ RRB ಇಲಾಖೆದವರು. ಯಾಕಂದ್ರೆ ಅವರ ಒಮ್ಮೆ ಹೇಳಿದ್ರಿ ITI ಮೇಲಿನ ನೇಮಕಾತಿ ಮಾಡ್ಕೊತೀವಿ, ನೀವು ಸ್ಟಡಿಯನ್ನು ಮಾಡಿರಿ ಅಥವಾ ನೀವು ITI ಕ್ವಾಲಿಫಿಕೇಷನ್ ಆದರೂ ಮುಗಿಸೋರು ಅಂತ ಹೇಳಿದರು. ಆದರೆ ದಿಢೀರನೇ ನೇಮಕಾತಿ ಆದಾಗ RRB ಗ್ರೂಪ್ ಡಿ ಆದಾಗ ಅವರು SSLCದವರಿಗೂ ಕೂಡ ಅರ್ಜಿ ಸಲ್ಲಿಸಕ್ಕೆ ಪರ್ಮಿಷನ್ ಕೊಟ್ಟರು. ಇದರಿಂದ ITI ಹುಡುಗರು ರೊಚ್ಚಿಗೆದ್ದರಿ. ಇದು ಮುಖ್ಯ ಕಾರಣ ಇದಕ್ಕೆ ಕೇಸ್ ಆಗಕ್ಕೆ. ಒಂದು ವೇಳೆ ಏನಾದರೂ ಇದು ಕೇಸ್ ಆಗಿರಲಿಲ್ಲಪ್ಪ ಅಂದ್ರೆ ನಿಮ್ಮ ಡಿಸೆಂಬರ್ದಾಗ ಆಲ್ಮೋಸ್ಟ್ ಎಲ್ಲ ಫಿಸಿಕಲ್ಗೆ ಹೋಗುವ ಸಾಧ್ಯತೆ ಇತ್ತು ರೀ. ಡಿಲೇ ಆಗಿ ಒಂದು ಸಣ್ಣ ಪುಟ್ಟ ತಪ್ಪುಗಳಿಂದ ನೀವು ಇಷ್ಟು ಕಾಯಕತ್ತೀರಿ. ಹಾಗಿದ್ರೆ ಮಾನ್ಯ ಕೋರ್ಟಲ್ಲಿ ಕೇಸ್ ಜಜ್ಮೆಂಟ್ ಇತ್ತು. ಜಜ್ಮೆಂಟಲ್ಲಿ ಯಾವುದೇ ರೀತಿಯ ನೆಕ್ಸ್ಟ್ ಹೈರಿಂಗ್ ಡೇಟನ್ನು ಕೊಟ್ಟಿಲ್ಲ. ಹಾಗಿದ್ರೆ ಕೇಸ್ ಅಲ್ಲಿಗೆ ಮುಗಿತಾ. ಹೌದ್ರ ಸ್ನೇಹಿತರೆ, ಆಲ್ಮೋಸ್ಟ್ ಎಲ್ಲ ಕೇಸ್ ಮುಗ್ದಂಗೆ ರೀ. ಬಟ್ ಆದರೆ ಇಲ್ಲಿ ಇನ್ನೊಂದು ಸಾರಿ ನ್ಯಾಯಾಧೀಶರು ಏನು ನ್ಯಾಯಾಲಯದ ನ್ಯಾಯಾಧೀಶರು ಏನಿದಲ್ಲ ಅವನ್ನೆಲ್ಲ ಡಾಕ್ಯುಮೆಂಟ್ಸನ್ನು ಇನ್ನೊಂದು ಸಾರಿ ಪರಿಶೀಲನೆ ಮಾಡಿ ಆಮೇಲೆ ನಿಮಗೆ ಅದನ್ನು ಇದರ ನೋಟಿಸ್ ಪ್ರಕಾರ ನಿಮಗೆ ನೀಡಲಾಗ್ತದೆ. ಅದಕ್ಕಾಗಿ ಸ್ವಲ್ಪ ಟೈಮ್ ತೊಗೊಂಡ್ರೆ ಅದು ವೇಟ್ ಮಾಡಬೇಕಾಗ್ತದೆ. ಎಲ್ಲಿವರೆಗೆ ಅಂದ್ರೆ ಸೋಮವಾರವರೆಗೂ ನಿಮ್ಮದು ಕ್ಲಿಯರ್ ಆಗುವ ಸಾಧ್ಯತೆ ಐತೆ ರೀ. 99% ರೀ. 99% ಸೋಮವಾರ ಕ್ಲಿಯರ್ ಅಂದ್ರೆ ನೋಟಿಸ್ ಬರುವ ಸಾಧ್ಯತೆ ಐತೆ ರೀ. ಹಾಗಿದ್ರೆ ಅವತ್ತು ಏನೇನೆಲ್ಲ ಆಯ್ತಪ್ಪ ಅಂದ್ರೆ, ಸ್ನೇಹಿತರು ನೋಡ್ರಿ, ಇಲ್ಲಿ ನ್ಯಾಯಾಧೀಶರು ಕೂಡ RRB ಇಲಾಖೆ ಕಡೆ ಪರವಾಗಿನದಾರ. ಯಾಕಪ್ಪ ಅಂದ್ರೆ ಒಂದು ನೇಮಕಾತಿ ಮಾಡಿದ್ರಂದ್ರೆ, ಈಗ SSLC ಹುಡುಗರು ಅಪ್ಲಿಕೇಶನ್ ಹಾಕ್ಯಾರ, ITI ಹುಡುಗರು ಹಾಕ್ಯಾರ. ITI ಹುಡುಗರು ಒಂದು 30% ಹಾಕಿದ್ರ, ಇಲ್ಲಿ SSLC ಪಾಸ್ ಆದ ಹುಡುಗರು ಆಲ್ಮೋಸ್ಟ್ ಎಲ್ಲ 70 to 75% ಅವರು ಹಾಕ್ಯಾರ್ರಿ. ಅದಕ್ಕಾಗಿ ಒಂದು ನ್ಯಾಯಾಲಯದಲ್ಲಿ ಏನಿರುತ್ತಪ್ಪ ಅಂದ್ರೆ ಜನಗಳ ಪರವಾಗಿ ಇರ್ಬೇಕ್ರಿ. ಒಬ್ಬರಿಗೊಂದು ಮಾಡಂಗಿಲ್ಲ. ಅದಕ್ಕಾಗಿ ಇದನ್ನು 100% ITI ಮತ್ತು SSLC ಹುಡುಗರು ಇಬ್ಬರಿಗೂ ಕೂಡ ಎಕ್ಸಾಮನ್ನು ಬರೆಯೋಕೆ ಈ ಸಾರಿ ಪರ್ಮಿಷನ್ ಕೊಡ್ತಾರೆ. ಬಟ್ ಸ್ವಲ್ಪ ಡಿಲೇ ಆಗಕತ್ತೈತಿ ಅಷ್ಟೇ ರೀ. ಹಾಗಿದ್ರೆ ನವಂಬರ್ 17ಕ್ಕೆ ಎಕ್ಸಾಮ್ ಆಗುತ್ತಾ ಇಲ್ರಿ ಸ್ನೇಹಿತರೆ? ನವಂಬರ್ 17ಕ್ಕಂತೂ ಎಕ್ಸಾಮ್ ಆಗಂಗಿಲ್ಲ, ಫಿಕ್ಸ್ ಹೇಳ್ತೀವಿ. ನಿಮ್ಮದು ಎಕ್ಸಾಮ್ ಬಂದು ಇದು CHSL ಏನು ಎಕ್ಸಾಮ್ ಐತಲ್ಲ, ಇದು ಮುಗಿದ ನಂತರ ನಿಮ್ಮದು ಎಕ್ಸಾಮ್ ಸ್ಟಾರ್ಟ್ ಆಗ್ಬೋದು ರೀ. ಡಿಸೆಂಬರ್ ಫಸ್ಟ್ ವೀಕ್ ಅಥವಾ ನವಂಬರ್ ಲಾಸ್ಟ್ ವೀಕದ ನಿಮ್ಮದು ಡೇಟನ್ನು ಅನೌನ್ಸ್ ಮಾಡ್ತಾರೆ. ಅವಾಗ ನಿಮ್ಮದು ಎಕ್ಸಾಮ್ ಅನ್ಬೋದು ಸ್ಟಾರ್ಟ್ ಆಗುತ್ತೆ ರೀ. ಆಲ್ಮೋಸ್ಟ್ ಎಲ್ಲ ನಿಮ್ಮದು ಡಿಸೆಂಬರ್ದಾಗ ಎಕ್ಸಾಮ್ ಸ್ಟಾರ್ಟ್ ಆಗ್ಬೋದು ರೀ. ಯಾಕಪ್ಪ ಅಂದರೆ ಈಗ
ನವಂಬರ್ 17ಕ್ಕೆ ಎಕ್ಸಾಮ್ ಸ್ಟಾರ್ಟ್ ಆಗುತ್ತಂದ್ರೆ ಅವ್ರು ಮೊದಲು 15 ದಿವಸ ಮೊದಲು ನಿಮ್ಗೆ ಪ್ರತಿಯೊಬ್ಬರಿಗೂ ಕೂಡ ಒಂದು ಇದನ್ನು ಬಿಡ್ಬೇಕ್ರಿ, ನಿಮ್ದು ಸಿಟಿ ಯಾವುದು ಬರುತ್ತೋ ಬಿಡ್ಬೇಕ್ರಿ. ಸಿಟಿ ಅಲಾಟ್ಮೆಂಟ್ ಏನಿರುತ್ತಲ್ಲ ಅದನ್ನು ಬಿಡ್ತಾರೆ. ಅದಾದ ನಂತರ ಒಂದು 5 ರಿಂದ 6 ದಿವಸ ಅಥವಾ ಒಂದು 7 ದಿವಸ ಅಂದ್ರೆ 17ನೇ ತಾರೀಕು ಎಕ್ಸಾಮ್ ಐತಂದ್ರೆ ನಿಮ್ದು 10ನೇ ತಾರೀಕು 11ನೇ ತಾರೀಕು ಅಥವಾ ಒಮ್ಮೆ 5 ದಿವಸ ಗ್ಯಾಪ್ ಇದ್ದರೂ ಬುಕ್ ಬಿಟ್ಟಿರ್ತಾರೆ. 12ನೇ ತಾರೀಕು ಆದರೂ ಕೂಡ ನಿಮ್ದು ಏನು ಬರ್ತೈತಿ, ನಿಮ್ದು ಸಿಟಿ ಇಲ್ಲೈತಿ, ಹಾಲ್ ಟಿಕೆಟನ್ನು ಡೌನ್ಲೋಡ್ ಮಾಡ್ಕೋಕೆ ಲಿಂಕ್ ಕೂಡ ಕಳಿಸ್ತಾರೆ. ಈ ರೀತಿ ಪ್ರೊಸೆಸ್ ಇರುತ್ತೆ. ಅದಕ್ಕಾಗಿ ನಿಮ್ಮದು ನವಂಬರ್ 17ಕ್ಕೆ ಎಕ್ಸಾಮ್ ನಡೆಯಂಗಿಲ್ಲ. ನಿಮ್ಮದು ಈ ಕೇಸ್ ಆಲ್ಮೋಸ್ಟ್ ಎಲ್ಲ ಸಾಲ್ವ್ ಆದಂಗೆ ರೀ. ಬಟ್ ಈ ಎಕ್ಸಾಮ್ ಡೇಟನ್ನು ಮತ್ತೆ ರೀಶೆಡ್ಯೂಲನ್ನು RRB ಇಲಾಖೆದವ್ರು ಮಾಡ್ತಾರೆ, ಅಲ್ಲಿವರೆಗೂ ಕಾಯಬೇಕಾಗ್ತದೆ. ಅದಕ್ಕಾಗಿ ನಿನ್ನ ಟೈಮ್ ಕೊಡ್ತಾರೆ ನಿಮಗೆ, ಇನ್ನೊಂದು 15 ರಿಂದ 20 ದಿವಸ ಟೈಮ್ ಸಿಗ್ತದೆ. ಯಾರೇ ಇನ್ನೂ ಸ್ಟಡಿ ಮಾಡಾಕತ್ತಿಲ್ಲ ಸರಿಯಾಗಿ ಸ್ಟಡಿ ಮಾಡಿರಿ. ಕೋರ್ಟ್ ಕೇಸ್ ಮುಗಿದ ನಂತರ ಅಂದ್ರೆ ಅಂತಿಮ ತೀರ್ಪು ಬಂತು, ಇದನ್ನು ಕೋರ್ಟಿಂದ ವಜಾ ಮಾಡಲಾಗಿತ್ತಪ್ಪ ಅಂದ್ರೆ ಅವಾಗ ಮಾತ್ರ ನಿಂದು ಎಕ್ಸಾಮ್ ನಡೀತೈತಿ. ಸ್ವಲ್ಪ ಇನ್ನೊಂದು 4-5 ದಿವಸ ತಡ್ರಿ, ಸೋಮವಾರವರೆಗೂ ಕಾದು ನೋಡೋಣ. ಅವಾಗ ಏನು ತೀರ್ಪು ಬರುತ್ತಲ್ಲ ಅದನ್ನು ನೋಡ್ಕೊಂಡು ಅಥವಾ ನೋಟಿಸ್ ಬರುತ್ತೆ, ಆ ನೋಟಿಸ್ ನೋಡಿಕೊಂಡು ನಿಮಗೆ ಎಕ್ಸಾಮ್ ಡೇಟನ್ನು RRB ಇಲಾಖೆದವರು ನೀಡ್ತಾರೆ. ತಿತ್ತಲ್ಲ ಸ್ನೇಹಿತರೆ, ಇದಕ್ಕೆ ಸಂಬಂಧಿಸಿದಂತೆ ಏನೇ ಡೌಟ್ ಇದ್ದರೂ ಕಮೆಂಟ್ ಮೂಲಕ ತಿಳಿಸಿ. ಸ್ನೇಹಿತರೆ, ಇಲ್ಲಿ SSLCದವರಿಗೆ ಎಕ್ಸಾಮ್ ಬರೆಯೋಕೆ ಕೊಟ್ರೆ ITI ಹುಡುಗರು ಸಿಗ್ತಾರ, ಇಲ್ಲ ITI ಹುಡುಗರಿಗೆ ಎಕ್ಸಾಮ್ ಬರೆಯೋಕೆ ಕೊಟ್ರೆ SSLC ಹುಡುಗರು ಕೇಸ್ ಹಾಕ್ತಾರೆ. ಮತ್ತು ಇದಕ್ಕಾಗಿ ಅವ್ರು ಏನು ಮಾಡ್ತಾರಪ್ಪ ಅಂದರೆ ಈ ಸಾರಿ ITI ಹುಡುಗರಿಗೆ ಎಕ್ಸಾಮ್ ಬರೆಯೋಕೆ ಕೊಡ್ತಾರೆ, SSLC ಹುಡುಗರಿಗೆ ಎಕ್ಸಾಮ್ ಬರೆಯೋಕೆ ಕೊಡ್ತಾರೆ. ಇದೊಂದು ಸಾರಿ ಮಾತ್ರ ರೀ. ನೆಕ್ಸ್ಟ್ ಟೈಮ್ ಏನೈತಲ್ಲ ITIದವ್ರಿಗೆ ಒಂದು ಸಪ್ರೇಟ್ ರಿಕ್ವೈರ್ಮೆಂಟನ್ನು ಮಾಡ್ತಾರೆ. ತಿಳಿತಲ್ಲ ಸ್ನೇಹಿತರೆ, ಇದಾಗಿತ್ತು ಇವತ್ತಿನ ವಿಡಿಯೋ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಶುಭ ದಿನ.